ಹಾಯ್, ವೆಲ್ಕಮ್ ಬ್ಯಾಕ್ ಟು ನಕ್ಷಾ ಯೂಟ್ಯೂಬ್ ಚಾನಲ್. ನಾವಿವತ್ತು ನಮ್ಮ ಹೊಲಕ್ಕೆ ಅಲ್ಬೆ ಓಡ್ಸೋಣ ಅಂತ ಬಂದು ಅಲ್ಬೆ ಹೊಡಿತಾವ್ರಿ ಇವ್ ಅಂಕಲು. ಅನ್ಕೊಂಡಿತಾ ಇದೀನಿ ಅಗ್ಗ ಅಗ್ಗ ಬರೋಲ್ಲ ಕಚ್ಚಲ ಸಾಕು ನೋಡಿ. ಹೊಲ ಉಳ್ತಾವ್ರೆ, ಊಟ ಮಾಡಿದ್ರು. ಊಟ ಎಲ್ಲ ಆದಮೇಲೆ ಅವ್ರ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಹೋದ್ರು. ಅವರು ಊಟ ಎಲ್ಲ ಮಾಡಿದ್ರು. ಊಟ ಮಾಡಾದ್ಮೇಲೆ ಹೊಲ ಉಳ್ತವ್ರು ಹೋಗಿ ನಮ್ಮ ಹುಡುಗಿ ಕಾಯಿ ಬಿದ್ದದ ಹುಡಿಕ ಬರ್ತೀನಿ ಅಂತ ಹೊಲ್ತಕ್ಕೆ ಹೋದ್ಲು. ಹುಡಿಕೊಂಡು ತತ್ತವಳೆ. ಒಂದೇ ಒಂದು ಕಾಯಿ ಬಿದ್ದಿತ್ತು. ಸ್ವಲ್ಪ ಕಳೆ ಇತ್ತು ಹೊಲದಲ್ಲೆಲ್ಲ. ನಾನು ಮತ್ತು ನಮ್ಮಮ್ಮ ಕಳೆಗೆ ಇಳ್ಕೊಂಡು ಹೋಗಷ್ಟರಲ್ಲಿ ಅಲ್ಲೇ 12 ಗಂಟೆ ಆಗಿತ್ತು. ನೋಡಿ, ಹೊಲ ಎಲ್ಲ ಉತ್ತಾಯಿತು. ಹೊಲ ಎಲ್ಲ ಆಗಷ್ಟರಲ್ಲಿ 2 ಗಂಟೆ ಆಯಿತು. ಹೊಲ ಎಲ್ಲ ಉಳ್ಸಾಯಿತು. ನೋಡಿ, ಉಳ್ಸಾದ್ಮೇಲೆ ಈ ಥರ ಕಾಣಿಸ್ತದೆ. ಮೊದಲು ಒತ್ತಾಗಿತ್ತು. ಒತ್ತಾಗೈತೆ ಅಂತಲೇ ಕಳೆ ಇರುತ್ತೆ. ಒತ್ತಾಗಿದ್ದಾಗ ಆ ಕಳೆ ಎಲ್ಲ ಹೋಗಲಿ ಅಂದ್ಬಿಟ್ಟು ಅಲ್ವೇ ಹೊಡಿಸ್ತೀವಿ. ಈಗ ನೆಕ್ಸ್ಟ್ ಇನ್ನೊಂದು ವಾರ ಬಿಟ್ಕೊಂಡು ಕುಂಟೆ ಹೊಡಿಸ್ಬೇಕು. ಈಗ ಮನೆಗೆ ಹೋಗ್ತಾಯಿದ್ದೀವಿ. 12 ಗಂಟೆ ಆಯಿತು. ಹೊಡೆಯೋಷ್ಟರಲ್ಲಿ ಕಳೆ ಇತ್ತು. ಸ್ವಲ್ಪ ಕಳೆ ಎಲ್ಲ ಕಿತ್ತಾಕ್ಬಿಟ್ಟು ಈಗ ಮನೆಗೆ ಹೋಗ್ತಾಯಿದ್ದೀನಿ. ಮನೇಲಿ ಇನ್ನೂ ಏನು ಕೆಲಸನೂ ಮಾಡಿಲ್ಲ. ಮನೆ ಕಡೆ ಹೊರಟ್ವಿ ನಮ್ಮ ಕೆಲಸವನ್ನು ಮುಗಿಸ್ಕೊಂಡು. ಇದು ನೋಡಿ, ನಮ್ಮ ತೋಟ ಈ ಕಡೆ ಸ್ವಲ್ಪ ಉಳ್ಕತ್ತು, ಈ ಕಡೆ ಸ್ವಲ್ಪ ಉಳ್ಕತ್ತು. ಮಧ್ಯ ಚಾನಲ್ ಬಂದೈತೆ. ಈ ಸೈಡ್ ತೆಂಗಿನ ಮರ ಐತೆ ಅಷ್ಟೇ. ಏನು ಹೊಲ ಎಲ್ಲ ಏನು ಬಿತ್ತಿಲ್ಲ. ಆ ಸೈಡ್ ಬಿತ್ತಿದ್ದೀವಿ. ಫುಲ್ ಉದ್ದಕ್ಕೂ ಚಾನಲ್ ಬಂದ್ಬಿಟ್ಟೈತೆ ಮಧ್ಯ. ನಮ್ಮ ತೋಟದಿಂದ ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಇದು ಕೆರೆ ಏರಿ ಮೇಲೆ ಇರ್ತದಲ್ಲ ರೋಡು, ಆ ರೋಡು. ಕೆರೆ ಏರಿ ಮೇಲೆ ಹಸಿಂದ ಹೋಗ್ಬೇಕು. ನಮ್ಮ ಮನೆ ತೋಟಕ್ಕೆ ಹೋಗ್ಬೇಕು ಅಂದರೆ ನೋಡಿ, ಇದೇ ಕೆರೆ. ನೋಡಿ, ರೋಡೆಲ್ಲ ಎಷ್ಟು ನೀಟಾಗೈತೆ, ಕ್ಲೀನಾಗೈತೆ. ನಮ್ಮೂರು ರೋಡ್ ಅಂತೂ ಸೂಪರ್ ಆಗೈತೆ. ನೋಡಿ, ಇದು ನಮ್ಮೂರು ಶನಿ ಮಹಾತ್ಮನ ದೇವಸ್ಥಾನ. ನೋಡಿ, ನಮ್ಮೂರು ರೋಡ್ ಇದೇನೆ. ಎಷ್ಟು ಚೆನ್ನಾಗೈತೆ ನೋಡಿ ನಮ್ಮೂರು ರೋಡ್. ಮಳೆ ಹುಯ್ದ್ರಂತೂ ಈ ರೋಡಲ್ಲಿ ಓಡಾಡೋಕ್ಕಾಗಲ್ಲ. ಈಗ ಸ್ವಲ್ಪ ದಪ್ಪ ಥರ ಮಳೆ ಹುಯ್ದಿರೋದಕ್ಕೆ ಓಡಾಡೋಕ್ಕಾಗ್ತಾಯಿಲ್ಲ. ಎಲ್ಲ ಗುಂಡಿಲು ನೀರು ತುಂಬ್ಕೊಂಡೈತೆ. ನಮ್ಮಮ್ಮವ್ರ ಮನೆ ಹತ್ರ ಬಂದ್ವಿ. ನಮ್ಮಮ್ಮ ಫೋನ್ ಕೊಡು ನನ್ನ ತೆಂಗಿಗೆ ಅಂದಿದ್ರು. ಫೋನ್ ಕೊಟ್ಬಿಟ್ಟು ಹೋಗೋಣ ಅಂತ ಇಲ್ಲಿ ಬಂದೆ. ಫೋನ್ ಈಸ್ಕೊಂಡು ಹೋಗೋಷ್ಟರಲ್ಲಿ ಎತ್ತಾಕಿದ್ಲು. ಎಲ್ಲ ಸ್ವಿಚ್ ಆನ್ ಆಯ್ತಾ ನೋಡೋಣ. ಆನ್ ಆಯ್ತು, ಹೋಗಿ ಕೊಟ್ಬಿಟ್ಟು ಬಾ. ಫೋನ್ ಕೊಟ್ಬಿಟ್ಟು ಬರೋಕ್ಕೆ ಹೋದ್ಲು ನಮ್ಮ ಹುಡುಗಿ. ಫೋನ್ ಕೊಟ್ಬಿಟ್ಟು ಬಂದು ಈಗ ನಮ್ಮ ಮನೆ ಕಡೆ ಹೋಗ್ತಾ ಇದ್ದೀವಿ.
ನಮ್ಮ ಮನೆಗೆ ಬಂದ್ವಿ. ಯಾರು ಇಂದ ಬಂದು ನಮ್ಮ ಪಕ್ಕದ ಮನೆಯವ್ರು ಏನೋ ಮಾಡ್ತಾ ಇದ್ರು, ನೋಡೋಣ ಅಂತ ಬಂದೆ. ನೋಡಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತೆಲ್ಲ ಒಳಗಡೆ ಎದ್ದೋಯ್ತವ್ರೆ. ನೋಡಿ ಏನೋ ಮಾಡ್ತವ್ರೆ ಅಂತ ಬಂದೆ. ಹಪ್ಳ ಹೊತ್ತವ್ರೆ. ಇವ್ರು ನಮ್ಮೂರ್ ಗೌರಮ್ಮ, ಶಿವಮ್ಮ, ಇವರು ಕಮಲಮ್ಮ, ಇವರು ಭಾಗ್ಯಮ್ಮ ಅವರು, ಇವರು ಪದ್ದಮ್ಮ ಅವರು. ನೋಡಿ ಹಪ್ಳ ಹೊತ್ತವ್ರೆ. ನಮ್ಮೂರಲ್ಲೆಲ್ಲ ಈಗಲೇ ನೋಡಿ ಈ ವಜ್ಜಿಗೆ ಹಪ್ಳ ಹೊತ್ತುತ್ತಾ ಇರೋದು. ನಮ್ಮ ಕೇರಿಲಿ ಇದೇ ಥರ ಒಬ್ರಿಗೆ ಏನಾರು ಹಪ್ಳ ಅಂದರೆ ಎಲ್ಲರ ಮನೆಯವ್ರು ಬಂದು ಹೊತ್ತುತ್ತೀವಿ. ನೆನ್ನೆ ಎಲ್ಲ ಕಾಳು ಹಪ್ಳ ಹೊತ್ತಿದ್ವಿ. ನೋಡಿ ಕಾಳು ಹಪ್ಳ ಹೊತ್ತಿದ್ವಲ್ಲ, ಅದು ಒಣಗಕ್ಕೆ ಹಾಕಿದ್ದೀವಿ. ನಾನು ಒಂದು ಸ್ವಲ್ಪ ಹೊತ್ತು ಹಪ್ಳ ಹೊತ್ಬಿಟ್ಟು ಮನೇಲಿ ಕೆಲಸ ಏನೂ ಮಾಡಿರಲಿಲ್ಲ, ಕೆಲಸ ಮಾಡೋಣ ಅಂತ ಮನೆಗೆ ಬಂದೆ. ಇನ್ನೂ ಏನು ಕೆಲಸನೂ ಮಾಡಿಲ್ಲ, ಅಡುಗೆ ಒಂದು ಮಾಡಿಕೊಟ್ಬಿಟ್ಟು ಬಂದೆ ಈಗ. ನೋಡಿ ಮನೇಲೆಲ್ಲ ಕೆಲಸ ಹಂಗೆ ಇದೆ, ಕಸ ಎಲ್ಲ ಅಂಡೈತೆ. ಈಗ ಬೇಗ ಬೇಗ ಕಸ ಗುಡಿಸ್ಬಿಟ್ಟು ಪಾತ್ರೆ ತೊಳೆದ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸಿ ಈಗ ಕಿಚ ಹೊಡಿ ಅಂತ ಪಕ್ಕದೂರ ಐತೆ. ಊಟ ಐತೆ, ಊಟಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ ನಡ್ಕೊಂಡು. ರಾಧಾಮಣಿ ಇಲ್ಲಿ ನೋಡಿ ನಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿಂದ ಹತ್ರ ಅಂತ ನಡ್ಕೊಂಡು ಹೋಗ್ತಾ ಇದೀವಿ. ನೋಡಿ ನಮ್ಮ ಬ್ಯಾಲಕೇಶ್ವರಿ ಅವ್ರು ಬತ್ತವ್ರೆ. ನೋಡಿ ಹೊಲ ಬಿತ್ತಿರೋರು ಮುಂಚೆ ಬಿತ್ತವ್ರೆ. ಆಲೆ ಎಷ್ಟುದ ಬೆಳೆದೈತು ಹೊಲಗಳೆಲ್ಲ. ಲೈನಿಗೆ ಹೋಗ್ತಾ ಇದೀವಿ. ಸುಮ್ಮನಿರೀಗ. ನೋಡಿ ನಮ್ಮ ರಾಧಾಮಣಿಯಿಂದ ಲೇಟ್ ಆಯ್ತು, 2:30 ಆಯ್ತು. ಈಗ ಅವರೇ ಬಡಬಡ ಅಂತ ಓಡ್ತವ್ರೆ. ನೋಡಿ ಅಲ್ಲೇ ಊಟ ಮಾಡ್ಕೊಂಡು ಬರ್ತವ್ರಿ. ಬರೋಷ್ಟರಲ್ಲಿ ನಮ್ಮ ಫ್ಯಾಮಿಲಿ ಅಲ್ಲೇ ಊಟಕ್ಕೆ ಕೂತಿತ್ತು. ಇನ್ನೂ ಊಟ ಮಾಡ್ತಾಯಿತ್ತು. ನಾವೆಲ್ಲರೂ ಬಂದಿದ್ವಲ್ಲ, ಮಾತಾಡ್ಕೊಂಡು ಕೂತಿದ್ವಿ. ಊಟ ಎಲ್ಲ ಮುಗೀತು. ಊಟ ಮುಗಿಸ್ಕೊಂಡು ವಿಳ್ಯದೆಲೆ ಅಡಿಕೆ ಕೊಟ್ಟರು. ವಿಳ್ಯದೆಲೆ ಅಡಿಕೆ ಹಾಕ್ಕೊಂಡು ಹೋಯ್ತಾ ಇದ್ದೀವಿ ಎಲ್ಲರೂ ನಡ್ಕೊಂಡು. ನೋಡಿ ರೋಡಲ್ಲಿ ಬರ್ತಿದ್ದೋ. ರೋಡಲ್ಲಿ ಬರೋನಾಗ ಅಣಬೆ ಸಿಕ್ತು. ನೋಡಿ ಅಣಬೆ ಕಿತ್ಕೊಂಡು ಹಂಗೆ ನಮ್ಮ ತೋಟಕ್ಕೆ ನೋಡೋಣ ಅಂತ ಬಂದ್ವಿ. ಇದು ನಮ್ಮ ತಂದೆಯವ್ರ ತೋಟ. ನೋಡಿ ನಮ್ಮೂರ ಕಡೆ ಈ ಥರ ಅಣಬೆ ಬಿಡುತ್ತೆ. ಈ ಥರ ಅಣಬೆ ಬಿಡೋದು ಮಳೆ ಇದ್ದಾಗ ಮಾತ್ರನೇ ಅಣಬೆ ಬಿಡೋದು. ಬೆಳಗ್ಗೆ ಅಣಬೆ ಎದ್ದಿದ್ದು, ಕಿಚವಡಿಗೆ ಹೋಗಿದ್ದು ಊಟಕ್ಕೆ. ಕಿಚವಡಿಯಿಂದ ಹೋಗ್ಬೇಕಾದ್ರೆ ಅಣಬೆ ಸಿಕ್ತು. ಇವಾಗ ತಗೊಂಡು ಹೋಯ್ತಾ ಇದೀವಿ, ಮಾಡ್ತೀವಿ ಅಣಬೆ ಸಾರ. ಬನ್ನಿ ನೀವು ಊಟ ಮಾಡಿರಂತೆ. ಹೋಗ್ತಾ ಇದ್ವು, ಮಳೆ ಬರ್ತಾ ಇತ್ತು. ನನ್ನ ಮಗ ಅವರ ಕ್ಲೋಸ್ ಮಾಮ ಸಿಕ್ಕಿದ್ರು, ಸೈಕಲ್ ಇಟ್ಕೊಂಡು ಹೋಯ್ತಾ ಹೋನಿ. ನನ್ನ ಮಗ ಹೊಯ್ತಾ. ಫೈನಲಿ ಮನೆ ರೀಚ್ ಆದ್ವಿ. ನಾವು ಮನೆ ರೀಚ್ ಆಗಾದ್ಮೇಲೆ ಅಣಬೆ ಎಲ್ಲ ತೊಳ್ದು ರೆಡಿ ಮಾಡಿಬಿಟ್ಟು ಸಾಂಬಾರಿಗೆ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.